ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಹೋಗ್ತಾ ಇದ್ದೀವಿ. ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ವಿಡಿಯೋ ಮತ್ತು ಆ್ಯಡ್ಸೆನ್ಸ್ ಬಂದರೆ ಆ್ಯಡ್ಗಳು ಬಂದರೆ ಸ್ಕಿಪ್ ಮಾಡಬೇಡಿ. ಹಾಗೆ ಹೈಪ್ ಕೂಡ ಬರುತ್ತೆ, ದಯವಿಟ್ಟು ಹೈಪ್ ಕೊಟ್ಟು ಸಹಕರಿಸಿ. ವಿಡಿಯೋ ಹೇಗಿತ್ತಂತ ವಿಡಿಯೋ ರಿಲೇಟೆಡ್ ಕಮೆಂಟ್ ಹಾಕಿ. ಹಾಗೆ ನೀವು ಉಡುಪಿಗೆ ಹೋದಾಗ ಎಷ್ಟು ರಶ್ ಇದ್ದು, ಯಾವ ಒಂದು ಮಾಸದಲ್ಲಿ ಹೋಗಿದ್ರಿ ಅಂತೇಳಿ ದಯವಿಟ್ಟು ತಿಳಿಸ್ಕೊಡಿ. ಹೇಗೆಲ್ಲ ಅನುಭವ ಆಯಿತು, ಉಡುಪಿಯ ಅನುಭವ, ಉಡುಪಿಯ ಶ್ರೀಕೃಷ್ಣ ಮಠದ ಅನುಭವ ಅಂತೇಳಿ ದಯವಿಟ್ಟು ತಿಳಿಸ್ಕೊಡಿ. ಓಕೆನಾ? ಬನ್ನಿ, ಉಡುಪಿಯ ಶ್ರೀಕೃಷ್ಣ ಮಠದ ದರ್ಶನ ಮಾಡಿಸ್ತೇನೆ ನಿಮಗೆ ನಾನು. ನೋಡಿ, ನಾವು ಉಡುಪಿ ಮಹಾದ್ವಾರಕ್ಕೆ ಹೋಗ್ತಾ ಇದ್ದೀವಿ. ಇದು ಉಡುಪಿಯ ದ್ವಾರ. ಈಗ ಉಡುಪಿಗೆ ಎಂಟ್ರಿ ಕೊಟ್ವಿ ನಾವು. ಬನ್ನಿ ಮುಂದೆ ಸಾಗುವ ದೇವಸ್ಥಾನಕ್ಕೆ. ಒಂದು ಏನು ಹೇಳಬೇಕು ಅಂದರೆ, ನಮ್ಮ ಉಡುಪಿಯ ಸಿಟಿಲಿ ಸಿಗ್ನಲ್ ಇಲ್ಲ. ಅದು ಮೇನ್ ನಿಮಗೆ ಹೇಳಬೇಕಾಗಿರೋದಂದರೆ, ಯಾವ ರೋಡಲ್ಲೂ ಅಷ್ಟಾಗಿ ಸಿಗ್ನಲ್ ಇಲ್ಲ, ಆರಾಮದಲ್ಲಿ ಹೋಗ್ಬೋದು ಅಂತ ಹೇಳ್ತೇವೆ. ಇಲ್ಲದೆ ಆರಾಮಾಗಿ ಹೋಗೋದನ್ನು ಮೇಂಟೈನ್ ಮಾಡಿದರೆ ಖುಷಿಯಾಗುತ್ತೆ. ಯಾಕಂದ್ರೆ ಸಿಗ್ನಲ್ ಇದ್ದು ಎಷ್ಟು ಹರಿಬಿರಿ ಆಗುತ್ತೆ, ಆದರೆ ಉಡುಪಿಲಿ ಸಿಗ್ನಲ್ ಇಲ್ಲದೆ ಆರಾಮದಲ್ಲಿ ಟ್ರಾವೆಲ್ ಮಾಡ್ಬೋದಲ್ಲ, ಅದು ಒಂದು ಖುಷಿ ವಿಚಾರ ನಮಗೆ. ಎಲ್ಲೂ ನಿಂತು ಟೈಮ್ ವೇಸ್ಟ್ ಆಗುತ್ತೆ ಅನ್ನೋ ಒಂದು ಗಡಿಬಿಡಿ ಇರೋದಿಲ್ಲ ನಮಗೆ. ನೋಡಿ, ಅದು ಒಂದು ಪಾಯಿಂಟ್ ಇಲ್ಲಿದೆ ನಮ್ಮ ಉಡುಪಿಲಿ. ಇದು ಬಂದ್ಬಿಟ್ಟು ದೇವಸ್ಥಾನದ ಬೀದಿ. ದೇವಸ್ಥಾನದ ಬೀದಿ ಇದು ಚಂದ ಉಂಟಲ್ಲ. ನೋಡಿ, ನಾನು ಅಕ್ಕ ಈಗ ಉಡುಪಿ ಶ್ರೀಕೃಷ್ಣ ಮಠಕ್ಕೆ ರೀಚ್ ಆಗಿದ್ದೀವಿ. ಇಬ್ಬರು ಶ್ರೀಕೃಷ್ಣ ಮಠದಲ್ಲ ಒಳಗಡೆ ಹೋಗಿಬಿಟ್ಟು ಯಾವ ರೀತಿ ಒಂದು ಅಲಂಕಾರ ಇರುತ್ತೆ, ಯಾವ ರೀತಿ ಒಂದು ಪೂಜಾ ಇದೆ, ದೇವರ ಒಂದು ಸನ್ನಿಧಿಯನ್ನು ನಮಗೆ ಆದಷ್ಟು ಸಾಧ್ಯವಾದಷ್ಟು ಒಳಗಡೆ ಎಲ್ಲ ವಾತಾವರಣನ ನಾವು ನಿಮಗೆ ತೋರಿಸ್ತಿದ್ದೀವಿ. ನೀವು ಎಲ್ಲ ಈ ಉಡುಪಿಯ ಶ್ರೀಕೃಷ್ಣನ ದರ್ಶನ ಮಾಡಿಬಿಟ್ಟು ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಕೇಳಿ ನಾನು ನಿಮಗೆ ಇವಾಗ ಕನಕದಾಸರಿಗೆ ಕೃಷ್ಣ ದರ್ಶನ ಕೊಟ್ಟ ಸ್ಥಳ ಅಂದರೆ ಕನಕನ ಕಿಂಡಿಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಕನಕನ ಕಿಂಡಿ ಹೇಗಿದೆ, ಯಾವ ರೀತಿ ಅಲ್ಲಿಂದ ಕೃಷ್ಣನ ದರ್ಶನ ಮಾಡ್ತಾರೆ ಜನಗಳೆಲ್ಲ, ಅಂದರೆ ಭಕ್ತಾದಿಗಳು ಅಂತ ಹೇಳಿ ನಾನು ನಿಮಗೆ ಪಾಯಿಂಟ್ ಆಫ್ ವ್ಯೂ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಕ್ಯಾಮ್ರಾದಲ್ಲಿ ಸ್ಪಷ್ಟತೆ ಕಂಡಿಲ್ಲ, ಒಳಗಡೆ ಎಲ್ಲ ತುಂಬ ಚಿಕ್ಕದಾಗಿ ತೋರಿಸ್ತಾರೆ ಕೃಷ್ಣನ, ಹಾಗಾಗಿ ಕಂಡಿಲ್ಲ. ಬಟ್ ಇದನ್ನು ಕನಕನ ಕಿಂಡಿನ ನಾನು ನಿಮಗೆ ತೋರಿಸಿದ್ದೀನಿ. ಇಲ್ಲಿ ವಿದ್ಯುತ್ ದೀಪಗಳ ಅಲಂಕಾರ ಇರೋದಿಲ್ಲ. ನೈಸರ್ಗಿಕವಾಗಿ ನಾವು ಹಣತೆಯಲ್ಲಿ ಹೇಗೆ ದೀಪ ಹಚ್ಚಿ ಅಲಂಕಾರ ಮಾಡಿರ್ತೀವೋ ಆ ಅಲಂಕಾರದಲ್ಲಿ ಮಾಡಿರ್ತಾರೆ ದೇವರ ಒಂದು ಅಲಂಕಾರನ. ಅದು ಏನು ನಮಗೆ ಒಂದು ತೋರಿಸುತ್ತೆ ಅಂದರೆ
ಅಲ್ಲಿ ಒಂದು ಪಾಸಿಟಿವ್ ಎನರ್ಜಿ, ದೈವ ಇದ್ದಾನೆ ಅನ್ನೋ ಫೀಲ್ ಕೊಡುತ್ತೆ. ಒಳಗಡೆ ನಿಶಬ್ದತೆಯಿಂದ, ಕೂಗಾಟ ಇಲ್ಲ, ಯಾವುದೇ ಒಂದು ಅರ್ಚಟ ಇರೋದಿಲ್ಲ. ತುಂಬ ಫೀಲ್ ಅನಿಸುತ್ತೆ ದೇವ್ರು ಇದ್ದಾನೆ ಅಂತಂದು. ಶಾಂತವಾಗಿ ದೇವ್ರು ಕಾಣ್ತಾ ಇರ್ತಾನೆ. ಇದು ತುಂಬ ಮನಸ್ಸಿಗೆ ಖುಷಿ ಕೊಡುತ್ತೆ ನಮಗೆ ಒಳಗಡೆ ಕೃಷ್ಣನ ಒಂದು ದರ್ಶನ. ನೀವು ಸಹ ನೋಡಿ. ಒಳಗಡೆ ವಿಡಿಯೋ ಮಾಡಲಿಕ್ಕೆ ಬಿಡಲ್ಲ, ಹಾಗಾಗಿ ಅದನ್ನು ತೋರಿಸ್ಲಿಕ್ಕಾಗಿಲ್ಲ ಅಷ್ಟೇ ನಮಗೆ. ಹಾಗೆ ಉಡುಪಿಯ ಕಟ್ಟಡದ ವಿನ್ಯಾಸ ಹೇಗಿದೆ, ಅಲ್ಲಿ ಒಂದು ಸ್ತಂಭಗಳ ವಿನ್ಯಾಸ ಹೇಗಿದೆ, ಗೋಡೆ ಮೇಲೆ ಯಾವ ರೀತಿ ಚಿತ್ರಣ ಮಾಡಿದ್ದಾರೆ, ಭಕ್ತಾದಿಗಳೆಲ್ಲ ಎಷ್ಟು ಜನ ಇದ್ದಾರೆ, ಆಷಾಢ ಮಾಸ ಆಗಿರೋದ್ರಿಂದ ಎಷ್ಟು ರಶ್ ಇತ್ತು, ಇದನ್ನೆಲ್ಲ ನಿಮಗೆ ತೋರಿಸ್ತಿದ್ದೀನಿ. ಮಳೆಗಾಲ ಆಗಿದೆ ಅದರಿಂದ ಸ್ವಲ್ಪ ಕಡಿಮೆ ಇದೆ. ಹಾಗೆ ಆಷಾಢ ಮಾಸ ಇರೋದ್ರಿಂದನೂ ಇಲ್ಲಿ ಭಕ್ತಾದಿಗಳ ಸಂಖ್ಯೆ ಸ್ವಲ್ಪ ಕಡಿಮೆ ಇದೆ. ನಾವು ಹೋಗಿದ್ದ ದಿನ ಕಡಿಮೆ ಇದೆ, ಬಟ್ ಬೇರೆ ದಿವಸ ಇರ್ಬೋದೇನೋ ಗೊತ್ತಿಲ್ಲ ನನಗೆ. ನೋಡಿ, ಹಾಗೆ ಗೋಪುರದ ವಿನ್ಯಾಸ ಕೂಡ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗಾಗಿ ಆದರೆ ಒಳಗಡೆ ಫೋಟೋ ತೆಗಿಯೋಗಿಲ್ಲ, ಅದೇ ಒಂದು ಬೇಜಾರು. ಅವ್ರಿಗೇನು ಫೋಟೋ ಎಲ್ಲರೂ ತೆಗಿತಾ ನಿಂತರೆ ದೇವರದ್ದೊಂದು ದರ್ಶನ ಸರಿಯಾಗಲ್ಲ, ಗಡಿಬಿಡಿ ಎಲ್ಲ ಜಗಳ ಆಗುತ್ತೆ, ನಿಂತು ಬಿಡ್ತಾರೆ ಫೋಟೋ ತೆಗಿತಾ ಅನ್ನೋದಿಂದ ಇರ್ಬೋದೇನೋ. ಅದಕ್ಕೆ ಫೋಟೋ ತೆಗಿಲಿಕ್ಕೊಂದು ಕೊಡೋದಿಲ್ಲ. ಹಾಗೆ ಇಲ್ಲಿ ನೋಡಿ, ಇನ್ನೂ ಏನೋ ಕಾಮಗಾರಿ ನಡೀತಾನೆ ಇದೆ, ಏನೋ ಇಂಪ್ರೂವ್ಮೆಂಟ್ ಮಾಡ್ತಾನೆ ಇದ್ದಾರೆ ಅಲ್ಲಿ. ಒಟ್ಟಿನಲ್ಲಿ ತುಂಬ ಚೆನ್ನಾಗಿದೆ ಎಲ್ಲ ಒಂದು ವಿನ್ಯಾಸ ಆಗಿರ್ಬೋದು, ಕಟ್ಟಡದ ವಿನ್ಯಾಸ, ಗೋಡೆಗಳ ವಿನ್ಯಾಸ, ಅದರ ಮೇಲಿರೋ ಚಿತ್ರಣ, ಗೋಪುರದ ವಿನ್ಯಾಸ ಆಗಿರ್ಬೋದು, ಪ್ರತಿಯೊಂದು ಅದ್ಭುತವಾಗಿತ್ತು. ಮನಸ್ಸು ಮತ್ತು ಕಣ್ಣು ಕೋರೈಸೋ ಆಗಿತ್ತು ಅಂತ ಕೂಡ ಹೇಳ್ಬೋದು ನಾವು. ನಾನು ಕೂಡ ಕನಕನ ಕಿಂಡಿ ಹತ್ರ ಹೋಗ್ಬಿಟ್ಟು ದರ್ಶನ ತೊಗೊಳೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ನಿಮಗೂ ತೋರಿಸ್ತಾ ಇದ್ದೀನಿ ನಾನು ಹೇಗೆಲ್ಲ ದರ್ಶನ ತೊಗೊಂಡೆ ಅಂತ ಹೇಳಿ. ಬನ್ನಿ ಎಲ್ಲರೂ ದರ್ಶನ ತೆಗೆದುಕೊಳ್ಳುವ. ಹಾಗೆ ಗೋಪುರದ ಮೇಲೆ ಕೃಷ್ಣನ ಅವತಾರಗಳನ್ನು ಒಂದೊಂದಾಗಿ ತೋರಿಸಿದ್ದಾರೆ ನಮಗೆ. ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಒಂದೊಂದು ಅವತಾರಗಳನ್ನೂ. ಆ ಗೋಪುರದಲ್ಲೇ ನಮಗೆ ಕಂಡೋಗುತ್ತೆ ಯಾವ್ಯಾವ ಅವತಾರ ಕೃಷ್ಣ ತಾಳಿದ್ರು ಅಂತ ಹೇಳಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಹಾಗೆ ಇಲ್ಲಿ ಯಾವ್ಯಾವ ಸೇವೆಗಳಿಗೆ ಎಷ್ಟೆಷ್ಟು ಹಣ ಇದೆ ಅನ್ನೋದನ್ನು ನಾನು ನಿಮಗೆ ತೋರಿಸಿದ್ದೀನಿ, ಗೊತ್ತಿರಲಿ ನಿಮಗೆ ಅಂತ ಹೇಳಿ. ನೋಡಿ ನಮ್ಮ ವಿಡಿಯೋದಲ್ಲಿ ಅದು ಸಹ ನಿಮಗೆ ಅವೈಲೇಬಲ್ ಇದೆ, ಯಾವ ಯಾವ ಸೇವೆಗಳಿಗೆ ಎಷ್ಟೆಲ್ಲ ಹಣ ಹಾಕ್ಬೋದು ಅಂತ ಹೇಳಿ.
ಮಠಗಳಿದೆ. ಹ್ಞೂ ಹ್ಞೂ ಹ್ಞೂ. ಯೂಟ್ಯೂಬ್ ಹಾಕಿ ಉದಯವಾಣಿಗೆ ಬರ್ತದೆ 5 ಲಕ್ಷ ಚಾನಲ್ ಬಂತು. ಹೆಸರು ಯಾವುದು? ಹೆಸರು ಯಾವುದು? ಹೆಸರು ಪ್ರಭಾಕರ್. ಅಲ್ಲ ಯೂಟ್ಯೂಬ್ ಹಾಕಿ ಉದಯವಾಣಿ ಹಾಕಿ ಬರ್ತದೆ. ಯೂಟ್ಯೂಬಲ್ಲಿ ಉದಯವಾಣಿ ಅಂತ ಹಾಕ್ಬೇಕಂತ ಬರ್ತದೆ. ಈಗ ಬರ್ತದೆ ನೋಡಿ. ಹೌದಾ? ಓಕೆ ಓಕೆ. 5 ಲಕ್ಷ ಚಾನಲ್ ಕೊಡಿ. ಹೌದಾ? ನೋಡಿ ಅವ್ರು ಎಂತ ತಮಾಷೆ ಮಾಡ್ತಿದ್ದಾರೆ ಅಂದರೆ, ಕೈಯಲ್ಲಿ ಒಂದು ಮೊಬೈಲ್ ಇಲ್ಲ ಅಂದರೆ ಯಾರಿಗೂ ಊಟ ಸೇರ್ಲಿಕ್ಕಿಲ್ಲ ನಿಮಗೆ ಅಂತ ಹೇಳ್ತಾ ಇದ್ದಾರೆ ಅಲ್ಲ. ಹಾಂ, ಆಂಟಿ, ಯೂಟ್ಯೂಬ್ ಹಾಕಿ. ಪ್ರತಿ ಯೂಟ್ಯೂಬ್ ಉದಯವಾಣಿ ಹಾಕಿ. ಬನ್ನಿ ಬೇಗ. ಇವರದ್ದು ಯೂಟ್ಯೂಬ್ ಉಂಟು ಉದಯವಾಣಿ ಅಂತ ನೋಡಿ ಅಂತ ಹೇಳ್ತಾ ಇದ್ದಾರೆ. ಉದಯವಾಣಿ ಹಾಕಿದ್ರೆ ಹಾಂ, ಇವ್ರದ್ದು ಬರುತ್ತೆ. ಉದಯವಾಣಿ ಅಂತ. ಹಾಂ, ಅವರೇ ಹೇಳಿದ್ದು ಉದಯವಾಣಿ ಅಂತ ಹೇಳಿ ಹಾಕಬೇಕಂತೆ. ಅವ್ರದ್ದು ಬರ್ತಾ ಉಂಟು ನೋಡಿ, ಯೂಟ್ಯೂಬ್ ಚಾನಲ್ ನೋಡಿ. ಈ ಮಕ್ಕಳದಾಗಿ ಈ ಮಕ್ಕಳದು ಅಯ್ಯೋ ಮಕ್ಕಳಾಗಿ ಅಂತ ನೋಡಿ ಕ್ಲೀನಿಂಗ್ ಮೇಂಟೈನ್ ಮಾಡ್ತಾ ಇದ್ದಾರೆ ಹಾಗೆ. ಅಮ್ಮ ಹಾಯ್. ಹೌದು ಯೂಟ್ಯೂಬ್ ಚಾನಲ್ ಇದೆ. ಹೌದಮ್ಮ. ಹೌದು, ಅದಕ್ಕೆ ತೆಗಿತಾ ಇರೋದು. ಯಾವ ದಾವಣಗೆರೆ ನಂದು. ಅಕ್ಕನ ಮನೆಗೆ ಬಂದಿದೆ. ಬನ್ನಿ ಬೇಗ. ಬನ್ನಿ. ಥ್ಯಾಂಕ್ಸ್ ಅಲ್ಲ ಬೇಡ, ನೀವು ಸೇವೆ ಸಲ್ಲಿಸ್ತಿರೋದು ನಿಮ್ಮ ಪುಣ್ಯ ಅದು. ಎಲ್ಲರಿಗೂ ಸಿಗಲ್ಲ ಭಾಗ್ಯ. ನೀವು ಸಂವಿಧಾನದಲ್ಲಿದ್ದು. ಹೌದು ಹೌದು ಅಲ್ವಾ ಫ್ರೆಂಡ್ಸ್? ಆ ಭಾಗ್ಯ ಎಲ್ರಿಗೂ ಸಿಗಲ್ಲ ಅಲ್ವಾ? ಅವ್ರು ಇಲ್ಲಿ ಸೇವೆ ಮಾಡ್ತಿದ್ದಾರೆ. ನಮ್ಗೆ ಆ ಭಾಗ್ಯ. ಈ ಕಡೆ. ಬನ್ನಿ ಈ ಕಡೆ. ಚೆನ್ನಮ್ಮ ಬನ್ನಿ. ಹಾಂ, ಬನ್ನಿ ಬೇಗ ಮುಂದೋಗಿ. ಕೆಳಗಡೆ. ಊಟ ಮಾಡುವ ಬನ್ನಿ ಎಲ್ಲರೂ. ಪ್ರಸಾದ 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 ಇದೆ. ದೇವರ ಪ್ರಸಾದ, ಪ್ರಸಾದ ಕೃಷ್ಣ ದೇವರ ಪ್ರಸಾದ. ಕೆಳಗಡೆ ಬೇಗ ಬನ್ನಿ. ಮಾಮಿ, ದೊಡ್ಡಪ್ಪ, ಚಿಕ್ಕಮ್ಮ ಅಂತ ಎಲ್ರಿಗೂ ನೋಡಿ ಅವರು ಕೂಗಿ ಕೂಗಿಕತ್ತೆ. ಯಾಕಂದರೆ ಅವರಿಗೆ ಅದರಲ್ಲೇ ಸಂತೋಷ ಅಲ್ವಾ? ವಯಸ್ಸಾದವ್ರನ್ನ ಮಾಮಿ ಅಂತಾರೆ, ಚಿಕ್ಕಪ್ಪ ಚಿಕ್ಕಮ್ಮ, ಆಂಟಿ, ಅಂಕಲ್ ಅಂತ ಕರೀತಾರೆ. ಅವರಿಗೆ ಅದೇ ಖುಷಿ ಪಾಪ ಅಲ್ವಾ? ಆಂಟಿ, ಪೂರ್ಣಿಮಾ ಆಂಟಿ, ಪಾಯಸ ಆಂಟಿ. ಪೂರ್ಣಿಮಾ ಅಕ್ಕಂಗೆ ಆಂಟಿ ಪಾಯಸ ಅಂತ ಉಂಟು ಕರೀತವ್ರೆ. ಸಿಹಿ ನೋಡಿ, ಸಿಹಿ 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 ಉಂಟು, ಸಿಹಿ ಉಂಟು ನೋಡಿ ಎಷ್ಟು ಚಂದ ಸವಿತಾರೆ. ಒಂದು ಪೇಡ ಉಂಟು, ಹಾಗೆ ಪಾಯಸ ಉಂಟು, ಮಜ್ಜಿಗೆ ಸಹ ಉಂಟಂತೆ. ಯಾಕಂದರೆ ಕೃಷ್ಣಂಗೆ ಮಜ್ಜಿಗೆ ಅಲ್ಲ ಇಷ್ಟ, ಅದಕ್ಕೆ. ಕೃಷ್ಣನಿಗೆ ಇಷ್ಟ ಮಜ್ಜಿಗೆ ಅಲ್ವಾ, ಬೆಣ್ಣೆ ಅಲ್ವಾ, ಅಂತ ಅವ್ನಿಗೆ ಇಷ್ಟ. ಫಾಸ್ಟ್ ಫಾಸ್ಟ್. ಅವರನ್ನೇ ಜಾಸ್ತಿ ಅಂತೇಳಿ ಸ್ವಾಮಿಗಳು ತುಂಬ ಚೆನ್ನಾಗಿ ಸೇವೆ ಮಾಡ್ತಾರೆ. ಎಲ್ರಿಗೂ ಬಂದವ್ರಿಗೆ ಕುಟುಂಬ ಅಂತ ಹೇಳಿ, ಮಾಮಿ, ಚಿಕ್ಕಪ್ಪ, ದೊಡ್ಡಪ್ಪ ಅಂತೇಳಿ ಇಲ್ಲಿರೋರ್ನೆಲ್ಲ ಫ್ಯಾಮಿಲಿ ಅನ್ನೋ ರೀತಿ ಟ್ರೀಟ್ ಮಾಡ್ತಾರೆ. ತುಂಬ ಒಳ್ಳೆಯದ್ರಲ್ಲಿ ನಮಗೆ ಊಟಕ್ಕೆ ತಮ್ಮ ಕುಟುಂಬ ಅನ್ನೋ ರೀತಿ ಸರ್ವಿಸ್ ನೀಡ್ತಾರೆ.
ಇಟ್ ಮೀನ್ಸ್ ಎಲ್ರಿಗೂ ಸೇವೆ. ಹೌದು ಹೌದು, ದೇವೇ ಅಲ್ಲ, ನಮ್ಮನ್ನೇ ಭಕ್ತಾದಿಗಳನ್ನೇ ದೇವರು ಅಂತ ಹೇಳಿ ತಿಳ್ಕೊಂಡ್ಬಿಟ್ಟು ಸೇವೆ ಮಾಡ್ತಾ ಇದ್ದಾರೆ. ಇವ್ರ ಹೆಸರು ಪ್ರಭಾಕರ್ ಅಂತ. ಇವ್ರದ್ದು ಚಾನಲ್ ಇದೆ ಯೂಟ್ಯೂಬಲ್ಲಿ, ಉದಯವಾಣಿ ಅನ್ನೋದನ್ನು ಪ್ರೆಸ್ ಮಾಡಿದರೆ ಇವ್ರ ಚಾನಲ್ ಕೂಡ ಓಪನ್ ಆಗುತ್ತೆ. ಎಲ್ಲರೂ ಫಾಲೋ ಮಾಡಿ ಇವ್ರನ್ನ, ಓಕೆನಾ? ಒಂದು ನಮಸ್ತೆ, ಹಾಯ್ ಹೇಳಿ, ಹಾಯ್ ಹಾಯ್ ಹಾಯ್. ಎಲ್ಲರೂ ಹಾಂ ಅಲ್ಲ ಅಲ್ಲ, ಅವ್ರು ಎಷ್ಟು ಚಂದ, ಮಾಮಿ ಮಾಮಿ, ದೊಡ್ಡಪ್ಪ ದೊಡ್ಡಮ್ಮ. ಅವರು ಮಾತಾಡ್ತಾರೆ. ಹೌದಾ? ಅಲ್ಲ, ಇವ್ರು ಹೇಳಿದ್ರು. ಏನು ನಂತರ ಕೆಲಸ ಹಾಗೆ ಊಟ ಮುಗಿಸ್ಕೊಂಡ್ಬಿಟ್ಟು ಹೊರಗಡೆ ಹೋಗ್ತಾ ಇದ್ವಿ. ಎಲ್ಲ ಸುತ್ತಮುತ್ತ ಗೋಶಾಲೆ ಅದನ್ನೆಲ್ಲ ನಿಮಗೆ ಮತ್ತೆ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಇವಾಗ. ಪೂರ್ಣಿಮಕ್ಕ ವಿಡಿಯೋ ಮಾಡ್ತಾನೆ ಇದ್ರು. ನಾನು ಅಲ್ಲಿ ಮೊಬೈಲ್ ಕಿತ್ಕೋತಾರೆ ಇದ್ದಾರೆ ಅಂತ ಹೆದರ್ಕೊಂಡು ಅವ್ರಿಗೆ ಹೆದರಿಸ್ತಾ ಇದ್ದೆ. ದೇವಸ್ಥಾನದ ಸುತ್ತಮುತ್ತಲಿನ ವಾತಾವರಣ, ದೇವಸ್ಥಾನದ ವಿನ್ಯಾಸ ಎಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಗೀತಾ ಮಂದಿರ. ಯಾವಾಗಲೂ ಇಲ್ಲಿ ಕೃಷ್ಣನ ಕೀರ್ತನೆ ಎಲ್ಲ ನಡೀತಾ ಇರುತ್ತೆ. ಟೂರಿಸ್ಟ್ ಪ್ಲೇಸ್ ಕೂಡ ಇದು. ನಮ್ಮ ಈಗಿನ ಕಾಲದ ಮಕ್ಕಳಿಗೆ ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಅಂದರೆ ಗೊತ್ತಿಲ್ಲ. ಸೊ ಇಲ್ಲಿ ನೋಡಿ, ಈ ಥರ ಎಲ್ಲ ನಮ್ಮ ಕೃಷ್ಣ ದೇವಸ್ಥಾನದಲ್ಲಿ ಸಿಗುತ್ತೆ. ಬಂದವರೆಲ್ಲ ತೊಗೊಂಡ್ಬಿಟ್ಟು ಈಗಿನ ಒಂದು ಪೀಳಿಗೆಗೆ ಹೇಳ್ಕೊಡಿ ಅಂತ ಹೇಳ್ಬೋದು ನಾನು. ಮಹಾಭಾರತದ ಬಗ್ಗೆ ಗೊತ್ತಿರಲ್ಲ ಅಲ್ವಾ? ಕೃಷ್ಣ ಸಂದೇಶ. ಹಾಂ, ಕೃಷ್ಣ ಸಂದೇಶ ಎಲ್ಲ ಸಿಗುತ್ತೆ. ಎಲ್ಲರೂ ಪರ್ಚೇಸ್ ಮಾಡಿ, ಚೆನ್ನಾಗಿರುತ್ತೆ. ಅದು ಎಲ್ಲದ್ರ ಬಗ್ಗೆ ತಿಳ್ಕೊಳ್ಳಿ. ನಮ್ಮ ಒಂದು ಸಂಸ್ಕೃತಿ ಬಗ್ಗೆ ತಿಳ್ಕೊಳ್ಳಿ ಅಂತ. 80 ಭಾಷೆಯಲ್ಲಿ. ಹಾಂ ನೋಡಿ, 80 ಭಾಷೆಯಲ್ಲೂ ಇಲ್ಲಿ ಸಿಗುತ್ತಂತೆ. ನಿಮಗೆ ಯಾವ ಭಾಷೆ ಗೊತ್ತಿರುತ್ತೋ ಆ ಭಾಷೆಯಲ್ಲಿ ಎಲ್ಲ ತೊಗೊಂಡ್ಬಿಟ್ಟು ಓದ್ಬೋದು. ಈ ಒಂದು ಆವರಣದಲ್ಲೇ ಸಿಗುತ್ತೆ. ತುಂಬ ರೀಸ್ನೇಬಲ್ ಆಗೂ ಸಿಗುತ್ತೆ. ಹಾಂ, 80 ಭಾಷೆಯಲ್ಲಿ ಇದೆ ಅಂತ ಹೇಳಿ. 80 ಭಾಷೆ ಉಂಟು. ಹಾಂ ನೋಡಿ, ಹೇಳ್ತಿದ್ದಾರೆ ಅವ್ರು 80 ಭಾಷೆಯಲ್ಲೂ ಉಂಟು ಅಂತ ಹೇಳಿ. ಇಲ್ಲೇ ಇರುತ್ತೆ ಇದು ಅನ್ನಬ್ರಹ್ಮ. ಅಂದರೆ ದೇವಸ್ಥಾನಕ್ಕೆ ಇದಕ್ಕೆ ಹೋಗಿ ಇಲ್ಲಿ ಕೂತಿರ್ತಾರೆ. ಈ ಕೂತಿರೋ ಸ್ಥಳದಲ್ಲೇ ಇಲ್ಲೇ ಇರುತ್ತೆ ನೋಡಿ. ಅಲ್ಲಿ ಊಟ ಮುಗಿಸ್ಕೊಂಡು ಇಳಿತಾ ಇದ್ದಾರಲ್ಲ, ಆ ಲೈನ್ ಬಂದ ತಕ್ಷಣ ಈ ಕಡೆನೇ ಬರ್ಬೋದು ಸಿಗ್ಲಿಕ್ಕೆ ಎಲ್ಲ. ಬಾಲಕೃಷ್ಣ ಎಲ್ಲ ಇದೆ, ಅವೈಲೇಬಲ್ ಇದೆ. ಇಲ್ಲೆಲ್ಲ ಚೆಂದ ಸಿಗುತ್ತೆ. ಚಿಕ್ಕ ಮೂರ್ತಿ ನೋಡಿ, ಲಕ್ಷ್ಮಿದು ಚಿಕ್ಕ ಮೂರ್ತಿ ಎಷ್ಟು ಚೆಂದ ಉಂಟಲ್ಲ. ಗಣಪತಿ, ಬೆಣ್ಣೆ ಬಾಲಕೃಷ್ಣ ನೋಡಿ, ಸಖತ್ತಾಗಿ ಉಂಟಲ್ಲ. ಪೀಠ ಉಂಟು ಹಾಗೆ ನೋಡಿ. ಇದು ಲಕ್ಷ್ಮಿ ನೋಡಿ ತೋರಿಸಿನಲ್ಲ, ಈ ಲಕ್ಷ್ಮಿ ನಾನು ನಿಮಗೆ ಇಷ್ಟ ಆಯಿತು. ನಾನು ಇದನ್ನು ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ರೀಸನೇಬಲ್ ಅನ್ನಿಸ್ತು. ಶ್ರಾವಣ ಮಾಸಕ್ಕೆ ಬೇಕಲ್ಲ, ಹಾಗಾಗಿ ನಿಮಗೂ ಬೇಕು ಅನಿಸಿದ್ರೆ ತೊಗೋಬೋದು ಇಲ್ಲಿ ಬಂದು. ಸಖತ್ ಎಷ್ಟು ದೊಡ್ಡ ಗಾತ್ರದಿದೆ ಅಂದರೆ ತುಂಬ ದೊಡ್ಡ ಗಾತ್ರದಿದೆ. ಇದು ನೋಡಿ, ಇದು ಎಷ್ಟು ದೊಡ್ಡ ಗಾತ್ರದ್ದೆಲ್ಲ ಇದೆ. ಗೋಶಾಲೆಗೆ ಬಂದಿದ್ದೀವಿ.
ಮಠಕ್ಕೆ ಇದು ಎಲ್ಲ ಇದರಿಂದನೂ ಗೋವುಗಳಿಂದನೂ ಪ್ರಸಾದಕ್ಕೆ ಹಾಲು ಮೊಸರು ಬೆಣ್ಣೆ ಇಷ್ಟ. ಯಾಕಂದರೆ ಶ್ರೀಕೃಷ್ಣನಿಗೆ ಬೆಣ್ಣೆ ಅಂದರೆ ತುಂಬ ಇಷ್ಟ ಅಲ್ಲ, ಅದಕ್ಕೆ ಇಷ್ಟೆಲ್ಲ ಗೋವುಗಳನ್ನ ಸಾಕಿದ್ದಾರೆ. ತುಂಬ ಚೆನ್ನಾಗಿದೆ. ಇದು ಬಂದುಬಿಟ್ಟು 8 ಮಠಗಳು ಅಂತ ಕರೀತಾರೆ. ಒಬ್ಬೊಬ್ಬ ಮಠಾಧೀಶರಿಗೂ 2 ವರ್ಷ ಅಂದರೆ 16 ವರ್ಷ ಕಾಯಬೇಕು. ಅಂದರೆ ಒಬ್ಬೊಬ್ಬ ಮಠಾಧೀಶರಿಗೆ 2 ವರ್ಷ ಆಳ್ವಿಕೆ ಇರುತ್ತದೆ. 2 ವರ್ಷ ನಂತರ ಒಬ್ಬರಿಗೆ ಅಂದರೆ ಆರ್ಡರ್ ವೈಸ್ ಒಂದು ಆಳ್ವಿಕೆ ಅಂದರೆ ಪೂಜಾ ಇದನ್ನು ಅವ್ರಿಗೆ ಒಪ್ಪಿಸ್ತಾ ಇರ್ತಾರೆ. ಈ 8 ಮಠಗಳು ಯಾವುವು ಅಂತ ಹೇಳಿ ನಾನು ನಿಮಗೆ ಪರಿಚಯ ಮಾಡಿಸ್ತೀನಿ, ಬನ್ನಿ. ಇದು ಬಂದುಬಿಟ್ಟು ಮೊದಲನೇದು ಕಾಣಿಯೂರು ಮಠ ಅಂತ ಹೇಳಿ ನೋಡಿ. ಅಧಿರಾಜ ಮಠ 2ನೇ ಮಠ. ಕುತ್ತಿಗೆ ಮಠ ಅಂತೇಳಿ 3 ಮಠಗಳಾಯಿತು ನಿಮಗೆ ನಾವು ತೋರಿಸಿದ್ದೀವಾಗ. ಇಲ್ಲಿ ಯಾರಾದರೂ ಹೊರಗಡೆಯಿಂದ ಬಂದವರಿಗೆ ಉಳಿಲಿಕ್ಕೆ ಗೆಸ್ಟ್ ಹೌಸ್ಗಳೆಲ್ಲ ಉಂಟು. ಇಲ್ಲಿ ಉಳಿದು ವಿಷಯ ಪೂಜೆ ಮಾಡಿಸೋದು ಏನಾದ್ರು ಇತ್ತಂದರೆ ಹೀಗೆ ನೀವು ಗೆಸ್ಟ್ ಹೌಸ್ಗೆ ದಾರಿ ಉಂಟು ನೋಡಿ. ಇಲ್ಲಿ ಮನೆಗಳೆಲ್ಲ ಉಂಟು. ಹಾಂ, ಗೆಸ್ಟ್ ಹೌಸ್ ತುಂಬ ಇದೆ ನಿಮಗೆ, ಅವೈಲೇಬಲ್ ಇದೆ ನಿಮಗೆಲ್ಲ ಉಳಿದು ಹೋಗಲಿಕ್ಕೆ. ಹದಿಮಾರು ಮಠ ಅಂತ ಹೇಳಿ ಈ ಊರಿನ ಮಠಾಧೀಶರಿಗೆ ಕೊಟ್ಟಿರೋ ಅಂಥ ಆಳ್ವಿಕೆ ಅಂತ ಹೇಳ್ಬೋದು. ಆ ಒಂದು ಗೃಹ ಅಂತಲೇ ಹೇಳ್ಬೋದು. ಇದು ಗೃಹ ಅಲ್ವಾ? ಹಾಂ, ಹದಿಮಾರು ಮಠ ಅಂತೇಳಿ ಆ ಊರಿನ ಮಠಾಧೀಶರಿಗೆ ಸಿಕ್ಕಿರೋದು. ಇದು ಬಂದುಬಿಟ್ಟು ಪೇಜಾವರ ಅದೋಕ್ಷಣ. ಹಾಂ, ಪೇಜಾವರ ಮಠ ಅಂತ ಹೇಳಿ ಇದು ಸಹ ಒಂದು ಮಠ. ಇದರಲ್ಲಿ ನಿಮಗೆ ಮಠಗಳ ವಿಧ ತೋರಿಸಿದ್ವಿ, ಎಷ್ಟು ಮಠ ಇದೆ ಅದೇ ಹೇಳಿದ್ವಲ್ಲ ಮೊದಲೆಲ್ಲ. ಆಳ್ವಿಕೆ ಸಿಗುತ್ತೆ ಒಬ್ಬರೊಬ್ಬರಿಗೂ 2 ವರ್ಷ ಅಂತ ಹೇಳಿ. ಹಾಗೆ ನಾವು ಹೇಳ್ತಾ ಇರೋದು ಇದು ಒಂದು ಮಠ ನೋಡಿ, ಪಾಲ್ಮಾರ ಮಠ ಅಂತ ಹೇಳಿ. ಮಠಗಳ ಮಠ ಆಳ್ವಿಕೆ ಕೊಡ್ತಾರೆ ಅಂತ ಹೇಳಿದ್ವಲ್ಲ, ಇವರೇ ಅವರು. ಇದು ಬಂದುಬಿಟ್ಟು ಕೃಷ್ಣಪುರ ಮಠ ಅಂತ. ಈ ಮಠದ ಹೆಸರು ಶಿರೂರು ಮಠ ಅಂತ ಹೇಳಿ. ಹಾಗೆ ಈಗ ಪ್ರೆಸೆಂಟಾಗಿ ಒಂದು ಉಡುಪಿಯ ಶ್ರೀಕೃಷ್ಣ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿರೋ, ಸೇವೆ ಸಲ್ಲಿಸ್ತಾ ಇರೋ ಮಠಾಧೀಶರು ಅಂತ ಕೂಡ ನಾವು ಹೇಳ್ಬೋದು. ಇವರು ಸಣ್ಣ ವಯಸ್ಸಿನವರು, ಕಿರಿಯ ಸ್ವಾಮಿಗಳು ಅಂತ ಸಹ ಹೇಳ್ಬೋದು. ಇಷ್ಟ ಆಗಿತ್ತು ನಮ್ಮ ಉಡುಪಿಯ ಒಂದು ದರ್ಶನ. ಹೇಗಿತ್ತು ಉಡುಪಿಯ ಸುತ್ತಮುತ್ತಲಿನ ವಾತಾವರಣ? ಇಷ್ಟೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಮನೆಗೆ ಹೊರಟ್ವಿ. ಇಲ್ಲಿ ನೋಡಿ ಕಡಲ ಒಂದು ಕೈ ಅಂತ ಹೇಳ್ಬೋದು, ತೆರೆಗಳು ಬರ್ತಾವಲ್ಲ ಅದು. ಓಕೆ, ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ಯುವರ್ ವಾಚಿಂಗ್.